ಬರ್ಡೇ ವಿಶ್ ಮಾಡಿದ್ದು. ಹುಡುಗಿರೆಲ್ಲ ಹಿಂಗೆ ಹೇಳಿದ ಮಾತೆ ಕೇಳಲ್ಲ. ವೆಜ್ ದಮ್ ಬಿರಿಯಾನಿ ಅಂತೆ, ಕ್ರೇಜಿ ಕೇಕು. ನಾನ್ ವೆಜ್ ಹೆಸರು ಗೊತ್ತಿಲ್ಲ ಬ್ರಾ, ನೀವೇ ಹೇಳಿ. ಈ ರೂಮ್ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ. ಇನ್ನು ಹೇಳ್ಬಿಡು, ರಿಪ್ಲೈ ಮಾಡಿಲ್ಲ ಅಂತ ಏನು ಬೇಜಾರು ಮಾಡ್ಕೊಬೇಡಿ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಸ್ಪೆಷಲ್ ಬಿರಿಯಾನಿ ವೆಜ್ ಟೊಮೊಟೊ ಬಾತ್ ಮಾಡಿದ್ದಾರೆ. ನಮ್ಮ ಅಮ್ಮ ಮಾಡೋ ಟೊಮೊಟೊ ಬಾತು ನಮ್ಮ ದಿಲೀಪ್ ಅವ್ರಿಗೆ, ನಮ್ಮ ಬಾಯ್ಸ್ಗೆ ಎಲ್ರಿಗೂ ಇಷ್ಟ ತುಂಬ. ಫೋನ್ ಹಾಕಿದ್ದೆ ನಮ್ಮ ದಿಲೀಪ್ ಸರ್ಗೆ, ಬರ್ತಾರಂತೆ. ಟೊಮೊಟೊ ಬಾತ್ ಅಂದಿದ ತಕ್ಷಣ ಬಂದೇ ಬ್ರೋ ಅಂದರು. ಅವ್ರ ಮನೆಗೆ ಕರೆದೇ ಬರಲ್ಲಂತೆ, ನಮ್ಮಪ್ಪ ಇದ್ದರೆ ಬರಲ್ಲ ಅವ್ರ ಒಳಗೆ. ಹಾಗಾಗಿ ನಾನೇ ಬಾಕ್ಸ್ಗೆ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಮಾಡಿ ಮೇಲೆ ಹೋಗಿ. ಸೂಪರ್ ಆಗಿದೆ ಬ್ರೋ. ಯಾರು ಬ್ರೋ ಮಾಡಿದ್ದು? ಯಾರು ಮಾಡ್ತಾರೆ ಬ್ರೋ? ನಾನೇ ಬ್ರೋ ಮಾಡಿದ್ದು. ನಾನು ಮಾಡೋ ಥರ ಇದ್ದೀನಾ? ನಮ್ಮ ಅಮ್ಮನೇ ಬ್ರೋ ಮಾಡೋದು ನಮ್ಮ ಮನೇಲಿ. ಸೂಪರ್ ವೆದರ್ ನೋಡಿ ಗೈಸ್, ಹಿಂಗಿದೆ. ಫುಲ್ಲು ಜೋರು ಮಳೆ ಬರೋ ಥರ ಇದೆ. ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ, ಈ ಕೇಮ್ ಫ್ರಮ್ ಮೈಸೂರಿಂದ ಬಂದಿದ್ದಾನೆ. ಸೊ ಅದಕ್ಕೆ ಈಗ ಹೋಗಿ ಪಿಕ್ ಮಾಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಬನ್ನಿ. ಮಳೆ ನೋಡಿ ಹೆಂಗೆ ಬರ್ತಾ ಇದೆ, ಫುಲ್ ಹೊಟ್ಟೆ ಆಗ್ಬಿಟ್ಟ ನಾನು. ಇವಾಗ ಬಂದ ನನ್ನ ಫ್ರೆಂಡು ಮಧ್ಯಾಹ್ನ ಬಿಟ್ಟು ಇವಾಗ ರೀಚ್ ಆಗಿದ್ದಾನೆ ಸಂಜೆ. ಅವನ್ನ ಥ್ಯಾಂಕ್ ಯು. ಬಟರ್ ಫ್ರೂಟ್ ಒಳ್ಳೆ ಹೆಲ್ದಿ ಡ್ರಿಂಕ್. ಸೊ ಗೈಸ್, ಇವಾಗ ನಾವು ದಿಲೀಪ್ ಸರ್ ಮನೆಗೆ ಬಂದಿದ್ದೀವಿ. ಸಾಂಬಾರು ಮುದ್ದೆ ಎಲ್ಲ ಫಸ್ಟ್ ಕ್ಲಾಸ್ಗೆ ನಮಗೋಸ್ಕರ ಪ್ರಿಪ್ರೇಷನ್ ಮಾಡಿ ತಂದು ಕೊಟ್ಟಿದ್ದಾರೆ ನಮ್ಮ ದಿಲೀಪ್ ಅವರು. ಸೊ ಗೈಸ್, ಗೊತ್ತಿರೋ ಹಾಗೆ ನಾಳೆ ನನ್ನ ಬರ್ಡೇ, ಹಾಗಾಗಿ ಇಲ್ಲಿ ಊಟ ಮಾಡಿಕೊಂಡು ಇವತ್ತು ಇಲ್ಲೇ ನಮ್ಮದು ಸ್ಟೇ. ಸೊ ಇಲ್ಲೇ ರೆಸ್ಟ್ ಮಾಡಿಬಿಟ್ಟು ನಿಮಗೆ ನಾಳೆ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಫೈನಲಿ 12 o'clock ಆಯಿತು. ನನಗೆ ಫಸ್ಟ್ ಬರ್ಡೇ ವಿಶ್ ಮಾಡಿದ್ದು ನಮ್ಮ ಅಕ್ಕ. ಅವ್ರ ವಿಶಸ್ ಆಗಿದ ತಕ್ಷಣ ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಕೂತಿದ್ರು. ಹ್ಯಾಪಿ ಬರ್ಡೇ ಅಭಿ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ನೋಡಿ ನನ್ನ ಪಕ್ಕದಲ್ಲೇ ಕೂತಿದ್ದೀನಿ, ಆದರೂ ಮೆಸೇಜ್ ಹಾಕೋನೆ. ಇಲ್ಲಿ ನೋಡ್ರಿ, ಇಲ್ಲಿ ವಿಶ್ ಯು ಹ್ಯಾಪಿ ಬ್ರದರ್ ಅಂತ ಏನೋ ಹಾಕಿದ್ದಾನೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, ಓಕೆ ನಿಮಗೆ ಮಾರ್ನಿಂಗ್ ಸಿಗ್ತೀನಿ ಗೈಸ್. ಈಗ ನಾನು ಜಸ್ಟ್ ಮನೆಗೆ ಬಂದೆ, ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟು. ಇವತ್ತು ನನ್ನ ಹುಟ್ಟದಬ್ಬ ಆಗಿರೋದ್ರಿಂದ. ಸೊ ಗೈಸ್, ಈ ಥರ ಇದೆ ನನ್ನ ಬರ್ಡೇ ಔಟ್ಫಿಟ್. ನಾರ್ಮಲ್ ಕ್ಯಾಶುವಲ್ ಶರ್ಟ್ ಆ್ಯಂಡ್ ಬ್ಯಾಗಿ ಪ್ಯಾಂಟ್, ಆಮೇಲೆ ಶೂಸ್. ಓಕೆ, ಈಗ ಹೋಗೋಣ. ಈಗ ಟೆಂಪಲ್ಗೆ ಹೋಗಬೇಕು. ಸೊ ಟೆಂಪಲ್ಗೆ ಹೋಗೋಣ ಬನ್ನಿ. ಅಮ್ಮ ನನ್ನ ಬರ್ಡೇ ವಿಶ್ ಮಾಡಲ್ವೇನಮ್ಮ? ಹೇಳ್ಬಿಡಿ ಇನ್ನೊಂದ್ಸಲ. ಬರ್ಡೇ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಿಮಗೆ ಇಷ್ಟಾರ್ಥ ಸಿದ್ಧಿರಸ್ತು, ಸಕಲೇಶ್ವರ್ಯ ಪ್ರಾಪ್ತಿರಸ್ತು, ಸಿದ್ಧ ಬುದ್ಧಿ ಪ್ರಾಪ್ತಿರಸ್ತು. ಇನ್ನೂ ಹೇಳ್ಬಿಡು. ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಹೇಳ್ತೀನಿ, ಒಳ್ಳೇದಾಗುತ್ತೆ. ನಮಸ್ಕಾರ. ಇವತ್ತು ಶನಿವಾರ ಆಗಿರೋದ್ರಿಂದ ಶನೇಶ್ವರ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಒಳ್ಳೇದಾಗಲಿ ನಮಗೆ. ಶನಿ ಮಹಾತ್ಮ ಟೆಂಪಲ್, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬ್ಲೆಸ್ ಮಾಡಿ ನನ್ನ ಹುಟ್ಟುಹಬ್ಬಕ್ಕೆ ಅಂದ್ಬಿಟ್ಟು ಈಗ ಟೆಂಪಲಲ್ಲಿ ಪ್ರಸಾದ ಕೊಟ್ಟರು. ಪ್ರಶಾಂತವಾಗಿ ಕುತ್ಕೊಂಡು ಪ್ರಸಾದ ಸ್ವೀಕರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ದೇವರುಗಳಿದೆ ನೋಡಿ. ಇಲ್ಲಿ ಛಾಯಾದೇವಿ ಸನ್ನಿಧಿ, ಈ ಕಡೆ ಬಂದರೆ ಕಶ್ಯಪೇಶ್ವರ ಸನ್ನಿಧಿ, ಈ ಕಡೆ ಬಂದರೆ ಪಾರ್ವತಿ ಅಮ್ಮವರ ಸನ್ನಿಧಿ, ಆಮೇಲೆ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿ. ನನ್ನ ಬರ್ಡೇ ದಿನ ಎಲ್ಲರ ದರ್ಶನನೂ ಆಗೋಯ್ತು. ಇರೋರು ದೇವ್ರದ್ದು ಎಲ್ಲರ ದೇವ್ರ ದರ್ಶನನೂ ಆಯಿತು. ಆಮೇಲೆ ನನ್ನ ಬರ್ಡೇ ಯಾರ್ಯಾರು ವಿಶಸ್ ಮಾಡಿದ್ರು ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ರಿಪ್ಲೈ ಮಾಡಿಲ್ಲ ಅಂತ ಏನು ಬೇಜಾರು ಮಾಡ್ಕೊಬೇಡಿ. ನಾನು ಯಾವುದಾದ್ರು ನೋಡಿದ್ದೀನೋ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿದ್ದೀನಿ. ಸೊ ಯಾರು ನನ್ನ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಅವರೆಲ್ರಿಗೂ ಇಲ್ಲಿಂದ ದೊಡ್ಡ ತುಂಬ ಖುಷಿ ಆಯಿತು ನಿಮ್ಮ ವಿಶಸ್ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಧೂಪ ಹಚ್ಚಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತಿದ್ದು. ದೃಷ್ಟಿ ಏನಾದರೂ ಇದ್ದರೆ ಪಟ್ ಅಂತ ಆರೋಗುತ್ತೆ. ಬರೀ ಇದೆಯಾ ಎಳ್ಳು ಬತ್ತಿ. ಸೊ ಗೈಸ್, ಇವಾಗ ಎಳ್ಳು ಬತ್ತಿ ಹಚ್ತಾ ಇದ್ದೀವಿ. ದೇವ್ರು ಒಳ್ಳೇದು ಮಾಡ್ತಾರೆ ನಮಗೆ. ಇವಾಗ ನಂದು ಬೈ ಮನೆಗೆ ಬಂದಿದ್ದೀವಿ. ನೀವು ಅಂದ್ಕೊಬಿಡ್ರಿ ಇನ್ನೇನು ಬರ್ಡೇ ಇಟ್ಕೊಂಡು ಎಲ್ಲರ ಮನೆಗೂ ಹೋಗ್ತಾವನೆ ಅಂತ. ಸೊ ಇವರೇ ಇವಾಗ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡೋದು. ಸೊ ಅದಕ್ಕೆ ನಾವೇನಕ್ಕೆ ಇಷ್ಟು ಭಯ ಬೀಳ್ತಾಯಿದ್ದೀವಿ ಅಂದರೆ ಅವ್ರ ಮನೇಲಿ ನಾಯಿ ಉಂಟು. ಸೊ ಅದಕ್ಕೆ ಇಲ್ಲೇ ಯಾರಿಲ್ಲ ಕರೀರಿ ಬ್ರಾ. ಇವರು ಇನ್ನೂ ಬಂದಿಲ್ಲ, ಜಿಮ್ ಮುಗಿಸ್ಕೊಂಡು ಬಂದಿರ್ತಾರೆ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಂದು ಬೈ ಚಾಪ್ ಬೇರೆ ಮಾಡ್ಕೊಂಬಿಟ್ಟವ್ರೆ. ಇಲ್ಲ ಗೈಸ್, ಮನೇಲಿ ಯಾಕೆ ಹಿಂಗೆ ಮಾಡ್ತಾವ್ರೋ ನನಗೊಂದು ಅರ್ಥ ಆಗ್ತಾಯಿಲ್ಲ. ಮೈಂಡೆಲ್ಲ ಜುಯಿ ಅಂತ ಇದೆ ನನಗೆ. ಫೋನ್ ಸ್ವಿಚ್ ಆಫು. ಮನೆ ಹತ್ರ ಬಂದರೆ ಮನೇಲೂ ನಾಟ್ ರೀಚಬಲ್ಲು. ಏನು ಮಾಡೋದು ಗೊತ್ತಾಯ್ತಲ್ಲ. ಇವತ್ತು ನಮ್ಮ ಬಾಯ್ಸ್ ಎಲ್ಲ ಕೇಕ್ ಕಟ್ ಮಾಡೋಕ್ಕೆ, ಪಾರ್ಟಿ ಮಾಡೋಕ್ಕೆ ನಾನು ರೂಮ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲಿ ಬಂದಿದ್ದಿದೆ. ಈ ರೂಮ್ ನೋಡಿ ಒಂಥರ ಡಿಫ್ರೆಂಟಾಗಿದೆ. ಇಲ್ಲಿ ನೋಡಿ ಹೆಂಗಿದೆ, ಸೈಕಾಗಿದೆ ಅಲ್ಲೋ ಒಂಥರ. ರೌಂಡ್ ಕಲರ್ ಬೆಡ್ಡು, ಕನ್ನಡಿಗಳು ನೋಡ್ರಿ ಇಲ್ಲಿ.
ಇಲ್ಲಿ ಮಸ್ತಾಗಿದೆ ಗೈಸ್. ಆದರೆ ನಾವು ಇಲ್ಲಿರೋದಲ್ಲ, ನಾವಿರೋದು ಕಡೆ ತೋರಿಸ್ತೀವಿ. ನಾವಿರೋದು ಚೆನ್ನಾಗಿದೆಲ್ಲ. ಸೊ ಬನ್ನಿ ಗೈಸ್, ಅಲ್ಲಿ ಸೆಲೆಬ್ರೇಷನ್ ಹೋಗಬೇಕು. ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಬಾಯ್ಸ್ ಬಂದರೆ ಇಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿರೋದು. ಬರ್ತ್ಡೇ ಬ್ರದರ್, ನೀನೇ ಮಸ್ತಾಗಿ ಬಂದ್ಬಿಟ್ಟಿದ್ಯಲ್ಲ. ತಲ್ ನೋಡಲ್ಲಿ ಔಟ್ಫಿಟ್ಟು ಅಂದ್ರೆ ಹಿಂಗೆ ಇರ್ಬೇಕು ನೋಡಿ. ನಾನೇ ಸಿಂಪಲ್ ಆಗಿ ಬಂದಿದ್ದೀನಿ ನೋಡು. ಏನಾದ್ರು ಸಮಾಚಾರ ಇದ್ರು. ಹೆಂಗಿತ್ತು ಟ್ರಿಪ್ ಎಲ್ಲ? ಥೈಲ್ಯಾಂಡ್ ಟ್ರಿಪ್ಪು ಸೂಪರ್ ಆಗಿತ್ತು. ಸಿಕ್ಕಿದ್ರ? ಅಯ್ಯೋ हे रहा नहीं जाता राजा जी. ನಾವು ಫೈನಲಿ ಲೊಕೇಶನ್ಗೆ ಬಂದ್ವಿ. ಈಗ ಗೊತ್ತಾ ಗೈಸ್, ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ ನಮ್ಮ ಅಕ್ಕ ಬರ್ಡೇಗೆ, ಸೊ ಅಲ್ಲೇ ಮಾಡಿಸ್ತಾ ಇರೋದು. ಸೇಮ್ ಥಿಯೇಟ್ರಲ್ಲೇ ಬರ್ಡೇ ಮಾಡ್ತಾ ಇರೋದು. ನಾನು ಇನ್ನೂ ಒಳಗೆ ಹೋಗಿಲ್ಲ, ಬಟ್ ನನಗೆ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಗೊತ್ತು. ಇಲ್ಲೊಂದು ಥಿಯೇಟ್ರು, ಆಮೇಲೆ ಇಲ್ಲೊಂದು ಥಿಯೇಟ್ರು, ಆಮೇಲೆ ಇಲ್ಲೊಂದು ಥಿಯೇಟ್ರ್ ಇದೆ. ಈ ಥಿಯೇಟ್ರ್ ತೋರಿಸ್ತೀನಿ ತಡ್ರಿ ನಿಮಗೆ. ಇದು ಮಸ್ತಿದೆ. ಇಲ್ಲಿ ಸ್ವಲ್ಪ ಡೆಕೋರೇಷನ್ ಕಮ್ಮಿ ಇದೆ, ಬಟ್ ಇಲ್ಲೂ ಚೆನ್ನಾಗಿದೆ. ನಮ್ಮ ಅಕ್ಕ ಬರ್ಡೇಗೆ ನೀವು ನೋಡಿದಿರ ಬ್ಲಾಗು, ಆ ಬರ್ಡೇ ಪೂರ್ತಿ ಅದೇ ನಾವಿವಾಗ ನನ್ನ ಬರ್ಡೇ ಆಗ್ತಿದೆಯಲ್ಲ, ಸೊ ಅಲ್ಲೇ ಮಾಡಿದ್ದು. ಇವ್ರದ್ದು ಚೆನ್ನಾಗಿದೆ. ಇವ್ರದ್ದಿರೋದು ಬಂದು ಸಿಂಗ್ನಾಕ್ನಲ್ಲಿ. ಅವರು ನಮ್ಮ ಫ್ರೆಂಡೇ ವಿಶಾಲ್ ಅಂದ್ಬಿಟ್ಟು, ಸೊ ಅವರೇ ಈ ಬರ್ಡೇ ಕೂಡ ಮಾಡಿಕೊಡ್ತಾ ಇರೋದು. ಅಲ್ಲಿ ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ. ಡೆಕೋರೇಷನ್ಸ್ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಸ್ವಲ್ಪ ಡೆಕೋರೇಷನ್ ಇನ್ನೂ ಚೆನ್ನಾಗಿದ್ದಿದ್ರೆ ಇಲ್ಲೇ ಮಾಡಬಹುದಾಗಿತ್ತು. ಸೊ ನೋ ವರೀಸ್. ರೆಡಿ ಮಾಡ್ತಾರೆ ನೋಡ್ರಿ. ಈ ಸಾಂಗು ನಂದೇ ಹುಡುಕ್ತಾರೆ ನೋಡಿ ಗೈಸ್. ಇಲ್ಲಿ ಶಾರ್ಟ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಇದ್ದಾರೆ. ಒಳಗೆ ಇವಾಗ ಸದ್ಯಕ್ಕೆ ಒಳಗೆ ಎಂಟ್ರಿ ಮಾಡೋಣ. ಈ ಸಾಂಗ್ ಕೇಳಿ ನನಗೆ ಜಿಗುಪ್ಸ್ ಅಂದ್ಬಿಡಿದೆ. ಡೆಕೋರೇಷನ್ ಎಲ್ಲ ಕ್ರೇಜ್ ಇದೆ ಗೈಸ್. ನೋಡ್ರಿ ಕೇಕ್ ನೋಡಿ ಗೈಸ್, ಕ್ರೇಜಿ ಕೇಕು. ವಾವ್, ಮಸ್ತಾಗಿದೆ ಅಲ್ವಾ? ಗೈಸ್, ಈ ಕೇಕು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣನೇ ನಮ್ಮ ಕಾಂತ ಅವರು. ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕೇಕ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಲ್ಲ ನೋಡಕ್ಕೆ ನೋಡಿ ಗೈಸ್, ನೋಡಿ ಇಲ್ಲಿ ನಮ್ಮ ಕ್ಯಾಡ್ಬರಿ ಹೆಂಗಾಗ್ಬಿಟ್ಟಿದೆ. ಸಿಡಿ ಆಗ್ಬಿಟ್ಟಿದೆ ನೋಡಲ್ಲಿ. ಸರ್ಪ್ರೈಸ್ ಗಿಫ್ಟ್ ನನ್ಗೆ ಅತ್ತುಲ್ ತಂದು ಕೊಟ್ಟಿದ್ದಾನೆ. ಸ್ವಲ್ಪ ಲೇಟ್ ಎಂಟ್ರಿ ಬಂದ ನಮ್ಮ ರಿಚಿ ಅಂದ್ಬಿಡ್ವಾ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹಾಯ್ ಬಸವೇಶ್ವರ, ನಿಮ್ಮ ಫ್ಯಾನ್ಸ್ ನೋಡ್ರಿ ಇಲ್ಲಿ. ರೀಲ್ಸ್ ಎಲ್ಲ ನೋಡ್ದಾಗ ಗೊತ್ತವ್ರು ಇಲ್ಲಿ ಬಾಯ್ಸ್. ಕಂಟೆಂಟ್ ಮೇಲೆ ಕಂಟೆಂಟು. ನಮ್ಮ ಬಸವರಾಜ್ ಅವರು ಮಿಸ್ ಆಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಮಿಸ್ ಮಾಡ್ಕೊಂಡು ಅವ್ರನ್ನ ರೀಲ್ಸ್ ನೋಡ್ತಾ ಇದೀವಿ. ಸೊ ಗೈಸ್, ಈಗ ಸೆಲೆಬ್ರೇಷನ್ ಎಲ್ಲ ಮುಗೀತು. ನಮ್ಮ ನಂದು ಬೈ ಮಾತ್ರ ಮಿಸ್ಸಿಂಗು. ಅವರು ನಮಗೋಸ್ಕರ ಅಡುಗೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಐಟಮ್ಸ್ ತೊಗೊಂಡು ಹೋಗಿ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ ಅಲ್ಲಿ ಹೋಗೋಣ, ನೋಡೋಣ ಏನೇನು ಮಾಡ್ತಿದ್ದಾರೆ ನಮ್ಮ ನಂದು ಬೈ ಅಂದ್ಬಿಡು. ಸ್ಕೂಲ್ ಆಗೋ ನೀವು ಗೈಸ್. ಇವಾಗ ಹಂಗೆ ಬರ್ತಾ ಇದ್ವಿ, ಕರ್ದ್ಬಿಟ್ಟು ಪಾಪ ಮಾತಾಡ್ದ ಹುಡುಗ. ಸೊ ಖುಷಿ ಆಯ್ತು ನನಗೆ. ಅಭಿಯವರು ಚೆನ್ನಾಗಿ ಬೆಳೀತಾ ಇದ್ದಾರೆ, ಎಲ್ಲ ಕಡೆ ಗುರ್ತಿಸ್ಕೊತಾ ಇದ್ದಾರೆ. ಹೀಗೆ ಗುರ್ತಿಸ್ಕೊಳ್ಳಿ ಅಭಿಯವರೇ, ಒಳ್ಳೇದಾಗ್ಲಿ ನಿಮಗೆ. ಹ್ಞೂ ಬ್ರೋ, ಥ್ಯಾಂಕ್ ಯು ಬ್ರೋ. ಬ್ರೋ, ಇವಾಗ ನಂದು ಬೈ ಹತ್ರ ಹೋಗೋಣ. ಅವರು ಮಸ್ತಾಗೆ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಹೋಗ್ಬಿಟ್ಟು ನಿಮಗೆ ಅಲ್ಲಿ ಸಿಗ್ತೀನಿ, ಬರೀ ಹೋಗೋಣ ಗೈಸ್. ಈಗ ಬಾಯ್ಸ್ನ ರೂಮ್ಗೆಲ್ಲ ಬಿಟ್ಟು, ಯಾಕಂದರೆ ಅವರೆಲ್ಲ ಸ್ವಲ್ಪ ದೂರದಿಂದ ಬಂದಿದ್ದಾರಲ್ಲ, ಸೊ ಅದಕ್ಕೆ ಇಲ್ಲೇ ಸ್ಟೇ ಆಗೋಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ ಅಡುಗೆ ಮಾಡ್ತಾಯಿದ್ದಾರೆ. ನನ್ನ ಬರ್ಡೇ ಸೆಲೆಬ್ರೇಷನ್ಗೂ ಬಂದಿಲ್ಲ ಬ್ರೋ. ಥ್ಯಾಂಕ್ ಯು ಬ್ರೋ. ಇದೇನು ಬ್ರೋ ಇದು? ಅದೇನು? ಬಿರಿಯಾನಿ ರೈಸ್ ಇದೆಯಾ? ಎಲ್ಲ ರೆಡಿ ಮಾಡೋರೆ. ಬರ್ರಿ ಬ್ರೋ, ಅವಳಿಂದ ತುಂಬ ಮಿಸ್ ಮಾಡ್ಕೋತೀನಿ ಬ್ರೋ. ನಿಜ ಬ್ರೋ. ಹಾಯ್ ಸ್ನೂಫಿ, ಸೆಕೆಂಡ್ ಗುಡು ಕಾಣಿಸ್ತಾನೆ ಇಲ್ಲ ಅವ್ನ ಕತ್ಲಲ್ಲಿ. ಈ ಕಡೆ ಬರೋ, ಈ ಕಡೆ ಬಾ, ಈ ಕಡೆ ಬಾ. ಇಲ್ವಾ 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 ಹುಡುಗಿನ ಇದು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ? ಬೆಂಕಿ ಬಾರೆ ಈ ಕಡೆ. ಹುಡುಗಿರೆಲ್ಲ ಹಿಂಗೆ ಹೇಳಿದ ಮಾತೇ ಕೇಳಲ್ಲ, ಪೆದ್ದಂಗೆ ಹೋಗ್ತಾ ಇರುತ್ತೆ ಬೆಂಕಿ ಹತ್ರ.
ಅಲ್ವೇನೆ? ಏಯ್ ಗೂಬೆ, ಗೊತ್ತಾಗಲ್ಲ ನಿನಗೆ? ಬೆಂಕಿ ಇದೆ ನೋಡಲ್ಲಿ, ಬೆಂಕಿ ಕಾಯ್ತಾ ಇದೆ, ಅಲ್ಲೇ ಹೋಗ್ತೀಯಲ್ಲ. ಪೆದ್ದಮ್ಮ ಇಲ್ಲೋಡೆ, ಪೆದ್ಗುಂಡಿ ಹೋಗಿ ಅಲ್ಲಿ ಸಿಲಿಂಡರ್ ಐತೆ. ಗೈಸ್, ನಮ್ಮ ನಂದು ಬೈ ಅಡುಗೆ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಸ್ಮೆಲ್ ಮಾಡ್ತಾರೆ ಘಮ 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 ಅಂತ ಇದೆ. ಸೊ ನೆಕ್ಸ್ಟು ನಿಮ್ಗೇನಾದರೂ ಫಂಕ್ಷನ್ಸು ಅಥವಾ ಪಾರ್ಟಿ ಗೀಟಿ ಏನಾದರೂ ಮಾಡಬೇಕು, ಬರ್ಡೇ ಆ ಥರ ಏನಾದರೂ ಕ್ಯಾಟ್ರಿಂಗ್ ಅರ್ಜೆಂಟಾಗಿ ಊಟ ಬೇಕು ಆ ಥರ ಏನಾದರೂ ಕ್ಯಾಟ್ರಿಂಗ್ ಏನಾದರೂ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅಡುಗೆ ಸಕ್ಕತ್ತಾಗಿ ಮಾಡ್ತಾರೆ. ಅದ್ರ ಕ್ಯಾಟ್ರಿಂಗ್ ಸರ್ವಿಸ್ ಬೇಕು ಅಂದರೆ ನಾನು ಕಾಲ್ ಮಾಡಿ, ಇಲ್ಲ ನಂದು ಬೈದು ಒಬ್ಬರು ಫೋನ್ ನಂಬರ್ ಹಾಕ್ಬಿಡ್ಲ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಬಂದು ನಾನು ಕೊಟ್ಟರು ಸಾಕು. ಹಾಂ, ಇಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಿ ಬ್ರೋ, ನಾನು ನೋಡಲ್ಲ ಬ್ರೋ ಮೆಸೇಜ್ಗಳು. ಇವ್ರ ಫೋನ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದೇ ಪಾರ್ಟಿ ಇರಲಿ, ಡೆಕೋರೇಷನ್ಸ್ ಇರಲಿ, ಅಥವಾ ಏನೇ ನಿಮ್ಮ ಮನೆ ಸಂಭ್ರಮಗಳಿರಲಿ, ಬಂದು ಅವರೇ ಖುದ್ದಾಗಿ ಅಡುಗೆ ಮಾಡಿ ಕೊಡ್ತಾರೆ. ಸೊ ಡೋಂಟ್ ಮಿಸ್. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನೋಡ್ರಿ ಹೆಂಗಿದೆ ಟೇಸ್ಟ್ ಅಂದ್ಬಿಟ್ಟು. ನನಗೆ ಅಂದ್ಬಿಟ್ಟು ನೋಡಿ, ಮಶ್ರೂಮು, ಪನ್ನೀರು, ಗ್ರೇವಿ ಇದು ನೋಡಿ ನಮ್ಮದು ವೆಜಿಟೇರಿಯನ್ ಫುಡ್. ನೋಡ್ತಿದ್ರೆ ಘಮ 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 ಅಂತ ಇದೆ. ನಮ್ದೆಲ್ಲ ವೆಜ್ಜು ಗೈಸ್, ನಂದು ಮಾತ್ರ ಸಾರಿ ನಮ್ದೆಲ್ಲ ಅಲ್ಲ, ಇದೆಲ್ಲ ನಾನ್ ವೆಜ್ಜು ಗೈಸ್, ಇದೆಲ್ಲ ನಾನ್ ವೆಜ್. ಏನೇನು ಮಾಡೋರೆ ನಿಮಗೆ ಒಂದ್ಸರಿ ತೋರಿಸ್ತೀನಿ ತಡೀರಿ. ಹೇಳ್ರಿ, ನನಗೆ ನಾನ್ ವೆಜ್ ಹೆಸರು ಗೊತ್ತಿಲ್ಲ ಬ್ರೋ, ನೀವೇ ಹೇಳಬೇಕು. ಇದೆಲ್ಲ ಗೈಸ್ ನನಗೆ ಇದ್ರ ಹೆಸರು ಗೊತ್ತಿಲ್ಲ, ನೀವೇ ನೋಡ್ರಿ. ಇದೇನಿದು? ಇದೇನೋ ಗೊತ್ತಿಲ್ಲ ಗೈಸ್. ಬ್ರೋ ಇದೇನು ಬ್ರೋ ಇದು? ಬ್ರೋ ಇದೇನಿದು? ತಂದೂರಿ ಗೈಸ್, ಇದು ತಂದೂರಿ ಅಂತೆ. ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಸಾರಿ ನಾನ್ ವೆಜ್ ಬಗ್ಗೆ ಐಡಿಯಾ ಇಲ್ಲ. ಸೊ ಇದು ತಂದೂರಿ. ಇದೇನು ಬ್ರೋ ಇದು? ಪಾಲಕ್ ಚಿಕನ್ನು ಗೈಸ್, ಚಿಲ್ಲಿ ಚಿಕನ್. ಸೆಕೆಂಡು ಇದು ಚಿಲ್ಲಿ ಚಿಕನ್ನು. ಇದನ್ನು ಫುಲ್ ಪ್ಲಾಸ್ಟರ್ ಹಾಕ್ಬಿಟ್ಟಾರೆ ಬ್ರೋ. ಇದೇನು ಬ್ರೋ ಇದು? ಪ್ಲಾಸ್ಟರ್ ಹಾಕ್ಬಿಟ್ಟಿದ್ರಲ್ಲ, ಏನದು? ಚಿಕನ್ ಬಟ್ರ್ ಕುರ್ಮಾ ಅಂತೆ. ಅದೆಲ್ಲ ನಮ್ಮ ಬಾಯ್ಸ್ಗೆ, ನನಗೆ ಮಾತ್ರ, ನನಗೆ ಸ್ಪೆಷಲ್ ಇದು. ಆಮೇಲೆ ಇನ್ನೊಂದು ನನಗೆ ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ, ಅಲ್ಟಿ ಟೇಸ್ಟು ಬ್ರೋ, ಸಕ್ಕತ್ತಾಗಿದೆ ಗ್ರೇವಿ. ನನಗೆ ಇನ್ನೊಂದು ಐಟಮ್ ಮಾಡಿಕೊಡ್ತಾ ಇದ್ದಾರೆ ಬ್ರೋ. ಅದೇನು ಬ್ರೋ ಇನ್ನೊಂದು? ಪೆಪ್ಪರ್ ಮಶ್ರೂಮು. ಇನ್ನೊಂದು ನನಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಅದೊಂದು, ಆಮೇಲೆ ಗ್ರೇವಿ ಒಂದು. ನನಗೆ 2 ಐಟಮು, ಇನ್ನು ಮಿಕ್ಕಿದೆಲ್ಲ ಅದೇ ತೋರಿಸೋದಲ್ಲ, ಚಿಕನ್ ಐಟಮ್ ಎಲ್ಲ. ಸೊ ಇಲ್ಲಿಂದ ಪ್ರಿಪೇರ್ ಮಾಡಿಕೊಂಡು ಹೋಗ್ತೀವಿ. ನಾನ್ ವೆಜ್ ದಮ್ ಬಿರಿಯಾನಿ ಅಂತೆ. ಅವ್ರು ಟೇಸ್ಟ್ ಮಾಡಿಬಿಟ್ಟು ಕೇಳಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಈಗ ಫುಡ್ಡೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ ನಮ್ಮ ಬಾಯ್ಸ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಕಾಲು ಎಡುತ್ತೀನಿ ತೊಗೊಂಡು ಹೊರಟಿದ್ದೀವಿ ನೋಡ್ರಿ. ಬ್ಲಿಂಕಿಟ್ ಬ್ಯಾಗು ಇದೆ. ಟೇಸ್ಟ್ ಅಲ್ಟಿನಾ ಇದೆ ಬ್ರಾ? ಹೆಂಗಿದೆ? ಸೂಪರ್. ಸೊ ಗೈಸ್, ನೈಟ್ ಅಲ್ಲೆಲ್ಲ ಡಿನ್ನರ್ ಮುಗಿಸಿ ಈಗ ಮನೆಗೆ ಬರ್ತಾ ಇದ್ದೀನಿ. ನನ್ನ ಬರ್ಡೇಗೆ ಯಾರು ವಿಶೇಷ ತಿಳಿಸಿದ್ದೀರಾ ಪ್ರತಿಯೊಬ್ಬರಿಗೂ ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರಿಗೆ ರೆಸ್ಪಾನ್ಸ್ ಮಾಡಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಪ್ರತಿಯೊಂದು ಮೆಸೇಜ್ ಕೂಡ ನೋಡಿದ್ದೀನಿ ನಾನು. ಈ ಬರ್ಡೇಗೆ ಸಿಕ್ಕಾಬಡ್ಡೆ ವಿಶೇಷ ಬಂದಿದೆ ನನಗೆ. ನಾನು ಆದಷ್ಟು ಎಲ್ರಿಗೂ ರೆಸ್ಪಾನ್ಸ್ ಮಾಡಿದ್ದೀನಿ. ಎಲ್ರಿಗೂ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ ಯು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬಿಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಲವ್ ಯು ಆಲ್ ಗೈಸ್, ಬಾಯ್.